ಈಗ ಬೆಳಗಿನ ಜಾವ 5:30 ನಂಗೆ ಅಮ್ಮ ಫೋನ್ ಮಾಡಿದ್ಲು. ಅಂಜಲಿ ಅವ್ರ ಅಮ್ಮ ಆಗ್ಬೇಕಾಕಿ. ಫೋನ್ ಇಲ್ಲ ಅನ್ನಪ್ಪ ಬಾ ನನ್ನ ಮಗಳಿಗೆ ಕದ ಬಡ್ದು ಚಾಕು ಹಾಕಿ ಹೋಗ್ಬಿಟ್ಟಾರ ಅಂತಲ್ಲ. ಬಂದು ನೋಡಿದಾಗ ಬಾಡಿ ಮಾತ್ರ ರಕ್ತ ಒತ್ತಡದಾಗ ಬಿದ್ದಿತ್ತು. ಆಲ್ರೆಡಿ ಡೆತ್ ಆಗೈತಿ. ಅದಾಗಿದ್ದು 5:30, ನಾ ಬಂದಿದ್ದು 5:36, ಒಂದು 5 ನಿಮಿಷ ಅಷ್ಟೇ ಬರೋಕ್ಕೆ. ಅದು ಭಾಳ ಬೇಜಾರು ಸಂಗತಿ. ವಿಶ್ವ ಉರ್ಫ್ ವಿಜ್ಜು ಉರ್ಫ್ ವಿಶ್ವ ಸಾವಂತ್ ಅಂತ. ಈ ಹುಡುಗ ಆಕಿಗೆ ಫ್ರೆಂಡ್ಶಿಪ್ ಇತ್ತು, ಲವ್ ಇತ್ತು, ನಮ್ಗೆ ಬರೋಬ್ಬರಿ ತಿಳಿದು ಬಂದಿಲ್ಲ ಮಾಹಿತಿ. ಆದ್ರೆ ಈ ರೀತಿ ಬಂದವನ ಹೆಣ್ಣಿನ ಮೇಲೆ ದೌರ್ಜನ್ಯ ಎಸ್ಕೋದು ಭಾಳ ತಪ್ಪು. ಯಾಕಂದ್ರೆ ಜೀವ ಏನು ಒಡ್ಸೋದು ದೇವ್ರಿಗೆ ಗೊತ್ತು, ಕೊಲ್ಲೋದು ದೇವ್ರಿಗೆ ಗೊತ್ತಿಲ್ಲ. ಅದನ್ನು ಈ ರೀತಿ ಮರ್ಡರ್ ಮಾಡೋದು ಇದೊಂದು ಪಾಠದಂಗೆ ಆಗ್ಬಿಟ್ಟೈತಲ್ಲ ಈಗಿನ ಯುವ ಪೀಳಿಗೆಗೆ. ಇದ್ರ ಬಗ್ಗೆ ಸ್ವಲ್ಪ ಪೊಲೀಸ್ ಅವರು ಹುಬ್ಳಿಗೊಳದಾಗ ಆತಲ್ಲ ಮೊನ್ನೆ ಅದೊಂದು ಘಟನೆ ಅದೊಂದು ಎಕ್ಸಾಂಪಲ್ ಆಗ್ಬಿಟ್ಟೈತಿ. ಈಗ ಎಲ್ಲ ಅದಲ್ಲೇನೇ ಹಿಡಿದಾರೆ, ಹೆಚ್ಚು ಕಮ್ಮಿ ಯಾರು ಏನು ಚೇಂಜ್ ಇಲ್ಲ. ಇದಕ್ಕೆ ಲೈವ್ ವಿಡಿಯೋ ಇಲ್ಲ, ಇದ್ರ ಗೊತ್ತಾಗ್ತೈತಿ ಯಾವ ರೀತಿ ಆಯ್ತಂತೆ. ಎಲ್ಲರೂ ಇರ್ತೀವಿ ಒಂದು ರೀತಿ ಅದ ಘಟನೆಗೆ ಹೊಂಟಾರೆ ಎಲ್ಲರೂ. ಯಾವ ರೀತಿ ಅಂದ್ರೆ ಅದೊಂದು ಹಿರೇಮಠ ಮರ್ಡರ್ ಒಂದು ಎಕ್ಸಾಂಪಲ್ಲೇ ಅಲ್ಲ. ಅದೊಂದು ಭಯ ಚಲೋ ಆಯ್ತು. ಈಗ ಹೆಣ್ಮಕ್ಳು ಅಡ್ಡಾಡೋದು ವಜ್ಜೈತಿ. ಈಗ ಮಕ್ಕಳು ಶಾಲೆ ಕಳ್ಸಿ ವಜ್ಜೈತಿ. ಅದಕ್ಕೋಸ್ಕರ ಇಲ್ಲಿದ್ದಂಥ ನಮ್ಮ ಪೊಲೀಸ್ ಸಿಬ್ಬಂದಿ ಇಲಾಖೆದವರು ಸ್ವಲ್ಪ ಕಠಿಣ ಶಿಕ್ಷೆ ಕೊಡ್ಬೇಕಿಂತವ್ರಿಗೆ. ಇವ್ರಿಗೆ ಯಾವಾಗಲೂ ಕನ್ವಿನ್ಸನ್ಸ್ ಇರಬಾರ್ದವ್ರಿಗೆ. ಇವ್ರಿಗೆ ಏನಾರು ಮಾಡಿ ಒಟ್ಟು ಇವ್ರು ರೌಡಿ ಶೀಟ್ ಮಾಡಿ ಇವ್ರಿಗೊಂದು ಗುಂಡಾ ಆ್ಯಕ್ಟ್ ಅಂತ ತಂದು ಇವ್ರಿಗೆ ಎನ್ಕೌಂಟ್ರ್ ಮಾಡಬೇಕಿಂತ ಜನಗಳಿಗೆ. ಯಾರು ಅಪ್ರಾಪ್ತ ಬಾಲಕಿಯರಿಗೆ ನೋಡಿ ಆ ಹುಡುಗಿ ಏನೋ ಒಂದು ಮುಸುರಿ ತಿಳ್ಕೊಂಡು ಜೀವನ ಮಾಡಂತಿಲ್ಲ ಅಂತ ಹುಡುಗಿ ಜೀವನ ಅಂತಾರೆ. ಅವ್ರ ಮನೆಗೆ ಅವು ಮುದುಕಿ ಬಿಟ್ಟು ಆಕಿನ ದೊಡ್ಡ ಆಕಿಬ್ರು 2 ಹುಡುಗರು ಸ್ಕೂಲ್ಗೆ ಹೋಗ್ತಾರೆ. ಅವ್ರ ಮನೆಗೆ ಆಧಾರ ಯಾರು? ಪರಿಸ್ಥಿತಿ ಹಿಂಗೈತಿ. ಅದಕ್ಕೆ ನಾ ಪೊಲೀಸ್ ಒಂದು ಹೇಳಕ್ಕೆ ಬಯಸ್ತೀನಿ, ಇವು ಕ್ರೈಮ್ ಕಮ್ಮಿ ಮಾಡಕ್ಕೆ ನೀವು ಭಾಳ ಜಿಟ್ಟ ಪಾತ್ರ ವಹಿಸ್ಬೇಕು. ಯಾವುದೋ ಎಂಥವ್ರು ಇದ್ದರೂ ಬಿಡಬೇಡ್ರಿ. ಇದಕ್ಕೆ ತಕ್ಕ ಶಿಕ್ಷೆ ಕೊಡ್ಬೇಕಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.